ಬೆಳಗ್ಗೆ ಇದ್ದಾದ್ಮೇಲೆ ಬಾಗಿಲಿಗೆ ಸಾರಿಸ್ಬಿಟ್ಟು ರಂಗೋಲಿ ಬಿಟ್ಟು ಅಲ್ಲಿ ಒಂದು ಹೂವು ಇಡಲಿಲ್ಲ ಅಂದರೆ ನನಗೆ ಮನಸ್ಸೇ ಒಪ್ಪಲ್ಲ. ಯಾಕೆ ಅಂತಂದರೆ ನೋಡೋದಕ್ಕೆ ಅದು ಲುಕ್ ಆಗಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಡೈಲಿ ಬಾಗಿಲಿಗೆ ಹೂವು ಇಟ್ಟು ಅಭ್ಯಾಸ ಆಗಿರೋದ್ರಿಂದ ನನಗೆ ದಿನ ಅಟ್ಲೀಸ್ಟ್ ಹೂವು ಇಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಊರಿಂದ ಬರಬೇಕಾದ್ರೆ ಸ್ವಲ್ಪ ಕಲರ್ ಡಿಸೈನ್ ಇರುವಂಥ ಹೂಗಳನ್ನೆಲ್ಲ ತಂದುಕೊಟ್ರು. ಆಚೆಯಿಂದ ಅಟ್ಲೀಸ್ಟ್ ಹೂವು ತರೋಕ್ಕಾಗಲಿಲ್ಲ ಅಂದರೆ ಒಂದೊಂದು ಸಮಯದಲ್ಲಿ ಅಟ್ಲೀಸ್ಟ್ ಮನೆ ಬಾಗಿಲ ಹತ್ರನೇ ಹೂವು ಇರುತ್ತೆ, ಅದನ್ನು ತೊಗೊಂಡು ನೀನು ಬಿಡಿಸಿ ಬಾಗಿಲಿಗೆ ಇಡ್ಬೋದು ಅಂತ. ಬಟ್ ಆದರೆ ಅದನ್ನೂ ಇರುತ್ತೆ, ಇದು ಇರುತ್ತೆ, ಎರಡೂ ಕೂಡ ಇರುತ್ತೆ. ಮಿಸ್ಸಾಗಿ ಯಾವತ್ತಾದರೂ ಮಿಸ್ ಆದರೆ ಮಾತ್ರ ಆವತ್ತಿನ ದಿನ ಮಾತ್ರ ಹೂವು ಇರೋದಿಲ್ಲ ಅಷ್ಟೇ. ನಾನು ಕೂಡ ಎಲ್ಲ ಪೂಜೆ ಮಾಡಿಬಿಟ್ಟು ಇವತ್ತು ನನ್ನ ತಮ್ಮ ಬಂದಿರೋದ್ರಿಂದ ನನ್ನ ತಮ್ಮ ನನಗೆ ಒಡೆ ಬೇಕು ಅಂತ ಹೇಳ್ದ. ಅವನಿಗೋಸ್ಕರ ನಾನು ಕೂಡ ಇವತ್ತು ವಡೆ ಮಾಡ್ತಾ ಇದ್ದೀನಿ. ವಡೆ ಮಾಡೋದಕ್ಕೆ ಜೀರಿಗೆ, ಶುಂಠಿ, ಹಸಿರು ಮೆಣಸಿಕಾಯಿ, ಕರಿಬೇವು ಮತ್ತು ಒಂದು ಚಕ್ಕೆ, 2 ಲವಂಗ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ಬಿಡ್ಬೇಕು. ಅಂದರೆ ತರಿಯಾಗಿರಬೇಕು. ಇದಾದಮೇಲೆ ಇದಕ್ಕೆ ಕಡಲೆಬೇಳೆ ಹಾಕೊಂಡು ರುಬ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಮತ್ತೆ ಮಿಕ್ಕಿರೋಂಥ ಕಡಲೆಬೇಳೆನೇ ಹಾಕೊಂಡು ರುಬ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದೆಲ್ಲ ಚೆನ್ನಾಗಿ ಅಂದರೆ ತುಂಬ ತರಿಯಾಗಿ ಇರಬಾರ್ದು, ತುಂಬಾ ನುಣ್ಣಗೂ ಇರಬಾರ್ದು. ಸೊ ಆ ರೀತಿಯಾಗಿ ರುಬ್ಕೋಬೇಕು. ಇದು ರುಬ್ಕೊಂಡು ಆದಮೇಲೆ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ನೆಕ್ಸ್ಟ್ ಪುದೀನ ಸೊಪ್ಪು ಇಷ್ಟನ್ನು ಕೂಡ ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಅಂತೂ ನಾನು ಆ್ಯಡ್ ಮಾಡಿಲ್ಲ. ಜೀರಿಗೆ ಮತ್ತು ಕಾಳನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀರೆಲ್ಲ ಕೂಡ ಹಾಕಬಾರ್ದು. ಎಣ್ಣೆ ಕಾದಿತ್ತು, ಪಟ ಅಂತ ಒಂದೊಂದೇ ಬಿಡೋಣ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಒಂದು ಸಿಂಗಲಾಗಿ ಬಿಟ್ಟು ನೋಡಿದೆ. ಸೊ ಎಣ್ಣೆ ಕಾದಿರೋದ್ರಿಂದ ಚೆನ್ನಾಗಿ ಕಾದಿದೆ ಅಂತ ಅಂದ್ಬಿಟ್ಟು ಇದಕ್ಕೆ ಒಂದೊಂದೇ ವಡೆನ ಬಿಟ್ಕೊಂಡು ಹೋಗ್ತಾ ಇದ್ದೀನಿ. ವಡೆ ಅಂದರೆ ನಂಗೆ ತುಂಬಾ ಇಷ್ಟ. ಮುಂಚೆ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ನಮ್ಮಮ್ಮ ವಡೆ ಅಂಗಡಿ ಇಟ್ಟಿದ್ರು. ಅಂದರೆ ಬರೀ ವಡೆ ಅಲ್ಲ, ಬೋಂಡದ ಅಂಗಡಿ ಅಂತ ಅಂದ್ಬಿಟ್ಟು. ಅಪ್ಪ ತೀರ್ಕೊಂಡ್ಮೇಲೆ ಅಂತೂ ತುಂಬಾ ಕಷ್ಟ ಆಯಿತು. ಅಮ್ಮ ಅಂತೂ ಅಪ್ಪನ ಫೀಲ್ಡೇ ಇಟ್ಕೊಂತು ಹೂವಿನ ವ್ಯಾಪಾರ ಮಾಡೋಣ ಅಂತ ಅಂದ್ಬಿಟ್ಟು. ಆದರೆ ಹೊರಗೆ ಹೋಗಿ ತುಮಕೂರಿಗೆ ಬಂದು, ತುಮಕೂರಿಂದ ಮತ್ತೆ ಟಿಪ್ಟೂರಿಗೆ ಬಂದು ಹೂವು ತರೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ಮನೇಲೇ ಇರೋ ಥರ ಏನಾದರೂ ಮಾಡು, ಆಚೆ ಕಡೆ ಬೇಡ ಅಂತ ಅಂದಾಗ ಅಮ್ಮ ಹೂವಿನ ಅಂಗಡಿ ಬಿಟ್ಟು ಆಮೇಲೆ ಬೋಂಡದ ಅಂಗಡಿ ಇಟ್ಟರು. ಬೋಂಡದ ಅಂಗಡಿನೂ ಸ್ವಲ್ಪ ದಿನ ಮಾಡಿದ್ರು. ಅದಾದಮೇಲೆ ಮತ್ತೆ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನಾವೊಂದು ಅಂಗಡಿನ ಇಟ್ಕೊಂಡು, ಬಟ್ ಆ ಅಂಗಡಿಲೂ ಕೂಡ ಚೆನ್ನಾಗಿ ಬಿಸ್ನೆಸ್ ಆಯಿತು. ಹಾಗೆ ಅಮ್ಮ ಯಾಕೆ ಅಂದರೆ ಯಾವಾಗಲೂ ಮನೆ ಹತ್ರನೇ ಮಾಡ್ಕೊಂಡು ಕೂತ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದು ಮಾಡಿದ್ರೆ ಸಂಜೆ ಹೊತ್ತು ಮಾತ್ರ ಮಾಡಬೇಕು, ಮಾರ್ನಿಂಗಿಂದ ಏನು ಮಾಡೋದು ಅಂತ ಹೇಳ್ಕೊಂಡು ಅಮ್ಮ ಈ ಥರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತು, ಅಂಗಡಿ ಮಾಡೋಣ ಅಂತಂದು. ಅಂಗಡಿನೂ ಕೂಡ ಮಾಡಿಕೊಂಡು ಅಂಗಡಿಯಿಂದ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು. ಅದಾದಮೇಲೆ ನನಗೆ ಮದುವೆ ಮಾಡಿಕೊಟ್ರು. ಸೊ ಅಮ್ಮ ಅಣ್ಣ ಇಬ್ಬರೇ ಮಾಡ್ಕೊತಾ ಇದ್ರು. ಮತ್ತು ಇನ್ನೂ ಕೂಡ ತುಂಬ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಮ್ಮ ಸರಿ ಆಯಿತು ಅಂತ ಅಂದ್ಬಿಟ್ಟು ಮನೇಲೇ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಣ್ಣ ಒಬ್ಬ ಮಾತ್ರ ಕೆಲ್ಸಕ್ಕೆ ಹೋಗ್ತಾನೆ. ಅಮ್ಮ ದುಡ್ಕೊಂಡು ಬಂದಿರೋನಿಗೆ ಮನೇಲಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಈ ಥರ ಒಂದು ತುಂಬಾ ಕಷ್ಟದಲ್ಲಿ ನಾವು ಬಂದಿದ್ವು ಈ ಥರ ಫ್ಯಾಮಿಲಿಲಿ. ನಮ್ಮಮ್ಮ ಅಂತೂ ತುಂಬಾ ಕಷ್ಟಪಟ್ಟಿದ್ದಾರೆ, ಅದನ್ನು ಹೇಳ್ಕೊಡೋ ಹಂಗೆ ಇಲ್ಲ. ನಮ್ಮನ್ನು ಓದಿಸಿ ಬೆಳೆಸಿ ಮದುವೆ ಕೂಡ ಮಾಡಿಕೊಟ್ರು. ಸೊ ಇವತ್ತು ನೋಡಿ ನನ್ನ ಮಗಳು ಕೂಡ ನಾನೊಂದು ಪುಟ್ಟು ಚಪಾತಿ ಮಾಡ್ತೀನಮ್ಮ ಅಂತಂದು ಅವಳು ಕೂಡ ಒಂದು ಪುಟ್ಟು ಚಪಾತಿ ಮಾಡಿದ್ದಾಳೆ.